ನನಗೆ ಅದೇ ಒಂದ್ಸತಿ ನಂಗೆ ಮೂಡ್ ಚೇಂಜ್ ಮಾಡಿಸ್ಕೊಡ್ತು ನನಗೆ. ಅದೇ ಹೇಳೋದು ನನಗೆ ಯಾಕಂದ್ರೆ ಚೇಂಜ್ ಆದರೆ ಮತ್ತೆ ತಕ್ಷಣಕ್ಕೆ ಬರಲ್ಲ ನಂದು. ಅದೇ ನಿಮ್ಮ ತಾತ ಏನು ಕೋಟ್ಯಾಧಿಪತಿನ, ಅದಕ್ಕೆ ಹೇಳೋದು ನನಗೆ ಮೂಡ್ ಚೇಂಜ್ ಮಾಡ್ಬಾರ್ದು ಅಂತ. ನಾಟಕಗಳು ಮಾಡಬಾರ್ದು ಫಸ್ಟ್ ಆಫ್ ಆಲ್. ನನಗೆ ರಿಯಾಲಿಟಿ ಇರಬೇಕು. ಇದುವರೆಗೂ ಮಾಡಿದ್ ಫೇಕು, ಈಗ ನೀನು ಬೇರೆದು ಹಾಕು. ಎಲ್ಲ ಸೀರಿಯಸ್ ಅನ್ಕೊಂಡ್ರ, ಅವ್ರು ಜಸ್ಟ್ ಜೋಕ್ ಮಾಡಿದ್ದು. ಸೊ ಓಕೆ, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಇವತ್ತಿನ ವಿಡಿಯೋ ಏನಂತ ಆಲ್ರೆಡಿ ನಿಮಗೆ ನನ್ನ ತಮ್ಮಲೆ ನೋಡಿದಾಗಲೇ ಗೊತ್ತಾಗಿರುತ್ತೆ. ಸೊ ಅದಕ್ಕೂ ಮುಂಚೆ ಈ ಒಂದು ವಿಡಿಯೋಗೆ ವೆಲ್ಕಮ್ ಮಾಡ್ತಾರೆ ಇವತ್ತಿವರು. ಓಕೆ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಓಕೆ, ಇವತ್ತು ನನ್ನ ವಿಡಿಯೋ ಏನು ಅಂತ ಅಂದರೆ, ನಮ್ಮ ಹಸ್ಬೆಂಡ್ಗೆ ಕೆಲವೊಂದು ಕ್ವಶನ್ಸ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಆ ಒಂದು ಕ್ವಶನ್ಸ್ನ ನಾನು ಇವ್ರಿಗೆ ಕೇಳ್ತೀನಿ. ಇವ್ರು ನನ್ನ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೀವು ತಿಳ್ಕೊಳ್ಬೋದು. ಹಾಗೆ ನಮ್ಮ ಹಸ್ಬೆಂಡ್ ಎಷ್ಟು ತಿಳ್ಕೊಂಡಿದ್ದಾರೆ ಅಂತ ನಾನು ತಿಳ್ಕೊಳ್ಬೋದು. ಒಂದು ಟೋಟಲ್ 20 ಕ್ವಶನ್ಸ್ ಇದೆ. ಸೊ ಇವ್ರಿಗೆ ಐಡಿಯಾನೇ ಇಲ್ಲ ನಾನು ಯಾವ ರೀತಿ ಕ್ವಶನ್ಸ್ ರೆಡಿ ಮಾಡ್ಕೊಂಡಿದ್ದೀನಿ ಅನ್ನೋದು. ಇವ್ರು ಯಾವ ರೀತಿ ಆನ್ಸರ್ ಮಾಡ್ತಾರೆ ಅಂತ ನೋಡೋಣ. ಈ ವಿಡಿಯೋ ಹೆಂಗೆ ಹೋಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡು ನೆಕ್ಸ್ಟ್ ಕ್ವಶನ್ಸ್. ಓಕೆನಾ? ಓಕೆನಾ? ಇದರೆಲ್ಲ ಕೇಳ್ತೀಯಲ್ಲ, ಅಲ್ಲ ಹೆಂಡ್ತಿ ಅಂದ್ರೆ ಕ್ವಶನ್, ಕ್ವಶನ್ ಕೇಳೋದು. ಓಕೆ, ಕೇಳಲ್ಲ ಇವಾಗ? ಕೇಳಿ, ಯಾವಾಗಲಾದ್ರೂ ಕೇಳಿ. ಫಸ್ಟ್ ಕ್ವಶನ್ ಬಂದು, ನನ್ನ ಫೇವ್ರೆಟ್ ಕಲರ್ ಯಾವುದು? ಪಿಂಕ್ ಕಲರ್. ಡೌಟ್ ಅಲ್ಲಿ ಹೇಳ್ಬಾರ್ದು, ಕರೆಕ್ಟ್ ಆಗಿ ಹೇಳ್ಬೇಕು ತಾನೆ ಗೈಸ್. ಪಿಂಕ್ ವೈಟ್. ಪಿಂಕಾ ವೈಟಾ? ಎರಡೂನು ಆನ್ಸರ್ ಒಂದ್ ಮಾಡ್ಬೇಕು, ನಮಗೆ ಚಾಯ್ಸ್ ಕೊಡ್ಬಾರ್ದು. ಹೇಳಿದ್ನಲ್ಲ ಪಿಂಕ್ ಅಂತ. ಪಿಂಕ್ ಇಷ್ಟ ಆಕ್ಚುಲಿ ನನಗೆ. ಇವಾಗ ಪಿಂಕ್ ನ ಕಡಿಮೆ ಮಾಡಿದೀನಿ. ಪಿಂಕ್ ಇಷ್ಟ ಅಂತ ಹೇಳ್ಬಿಟ್ಟು ಎಲ್ಲಾ ತರ ಡ್ರೆಸ್ಸು ಮನೆಗೇನೆ ತಗೊಂಡ್ರು ಪಿಂಕು, ಬರೀ ಪಿಂಕು. ಸೊ ಹಂಗಾಗಿ ನೋಡಿ, ನಮಗೂ ಗೊತ್ತಿಲ್ದೇನೆ ಇಲ್ಲಿ ಪಿಂಕ್ ಕೂಡ ಪೇಂಟ್ ಮಾಡಿದ್ದಾರೆ ಈ ಮನೆಗೆ ಬಂದಾಗ. ಅವಾಗ ಅನ್ಕೊಂಡೆ ಇಲ್ಲ ಪಿಂಕ್, ಆಮೇಲೆ ಆತರ ಆಯ್ತು. ಸೊ ಹಂಗಾಗಿ ಇವಾಗ ಒಂದ್ ಸ್ವಲ್ಪ ಪಿಂಕ್ ನ ಕಡಿಮೆ ಮಾಡ್ತೀನಿ. ಓಕೆನಾ? ನನ್ಗೆ ನಿಮ್ನ ಯಾವ ಡ್ರೆಸ್ ಅಲ್ಲಿ ನೋಡೋದಕ್ಕೆ ಇಷ್ಟ? ನನ್ನ ಫಾರ್ಮಲ್ಸ್. ಕರೆಕ್ಟ್. ಓಕೆ, ನೆಕ್ಸ್ಟ್, ನಮ್ಮ ಆನಿವರ್ಸರಿ ಯಾವಾಗ? ಡೇಟ್. ಆನಿವರ್ಸರಿ ಡೇಟ್ 9/10/11 ಇದೆ, ಸೆಪ್ಟೆಂಬರ್ 9/10. ನೋಡಿ ಗಾಯ್ಸ್, ನಮ್ಮ ಆನಿವರ್ಸರಿನೇ ಅವ್ರಿಗೆ ನೆನಪಿಲ್ಲ. ನನ್ನ ಬರ್ತ್ಡೇನೇ ಗೊತ್ತಿಲ್ವಲ್ಲ ಕರೆಕ್ಟ್ ಆಗಿ. ಈಗ ನಮ್ಮ ಆನಿವರ್ಸರಿ ಅದ ಹೇಳು. 9/10 ಏನಂದ್ರೆ 10/11 ಎರಡರಲ್ಲೊಂದು. ಮಂತ್ ಯಾವುದು? ಸೆಪ್ಟೆಂಬರ್. ಗಾಯ್ಸ್ ನೋಡಿ, ಹಿಂಗೆ ಇವರು ಆಗಸ್ಟ್ ಆನಿವರ್ಸರಿನೂ ನೆನಪಿರಲ್ಲ, ಬರ್ತ್ಡೇನೂ ನೆನಪಿರಲ್ಲ, ಎಲ್ಲಾನು ನಾನೇ ಪ್ಲಾನ್ ಮಾಡ್ಕೊಳ್ಬೇಕು. ಆಗಸ್ಟ್ ಅಲ್ಲ, ನೀನ್ ಹೇಳ್ತೀಯಲ್ಲ ಕರೆಕ್ಟ್ ಆಗಿ ಹೇಳಿ ಇವಾಗ. ಆಗಸ್ಟ್ ಸೆಪ್ಟೆಂಬರ್ ಡೇಟ್ ಅಂತ ಹೇಳ್ಬೇಕು. ಆಗಸ್ಟ್ 10/11. ಥ್ಯಾಂಕ್ಸ್ ಗಾಡ್, ಯಪ್ಪ ಕರೆಕ್ಟ್ ಆಗಿ ಹೇಳಿದ್ರು. ಓಕೆ, ನನಗೆ ಯಾವ ವೆಹಿಕಲ್ ಡ್ರೈವ್ ಮಾಡೋದಂದ್ರೆ ಇಷ್ಟ? ನಿನಗೆ 2 ವೀಲರ್ ರೈಡ್ ಆದ್ರೂ ಆಗಿರ್ಬೋದು, ಡ್ರೈವ್ ಆದ್ರೂ ಆಗಿರ್ಬೋದು, ಯಾವ್ದು ಇಷ್ಟ ನನಗೆ? ಯಾವ ವೆಹಿಕಲ್ ಓಡಿಸೋದಕ್ಕೆ ಇಷ್ಟ? ಸ್ಕೂಟರ್. ಆಬ್ವಿಯಸ್ಲಿ ಹೆಣ್ಮಕ್ಳಿಗೆ ಸ್ಕೂಟರ್ ಇಷ್ಟ. ಬೈಕ್ ಜಾಸ್ತಿ ಅಂದ್ರೆ ಯಾರು ಹೊಡೆಯಲ್ಲ, ಲೇಡೀಸ್ ಕಡಿಮೆ. ಕಾರ್ ಇಷ್ಟನಾ ಅಥವಾ ಸ್ಕೂಟಿ ಇಷ್ಟನಾ? ಸ್ಕೂಟಿ ಇಷ್ಟ, ತಗೊಂಬ ಅಂತ ಹೇಳ್ತಿದ್ಯಲ್ಲ ನೀನು. ಎಸ್, ನಂಗೆ ಸ್ಕೂಟಿ ಓಡಿಸೋದಂದ್ರೆ ಸಖತ್ ಇಷ್ಟ. ಸೊ ಅದು ಕರೆಕ್ಟ್ ಆಗಿ ಹೇಳಿದ್ದಾರೆ. ನನ್ನ ನೀವು ಎಲ್ಲಿ ಫಸ್ಟ್ ನೋಡಿದ್ದು? ಫೋನಲ್ಲಿ. ಕರೆಕ್ಟ್ ಆಗಿ ಹೇಳು. ಡೈರೆಕ್ಟ್ ಆಗಿ ಫಸ್ಟ್ ನೋಡಿದ್ದೆಲ್ಲಿ? ಕಡೂರ್ ಚೌಟ್ರಿಲ್ ನೋಡಿದ್ದು, ಮದುವೆಯಲ್ಲಿ. ಅದು ಯಾರ ಮದುವೆ? ಅದು ರಿಲೇಟಿವ್ ಮದುವೆನಲ್ಲಿ. ಓಕೆ, ನಾವು ಫಸ್ಟ್ ನೋಡಿದ ಮೂವಿ ಯಾವುದು? ಫಸ್ಟ್ ನೋಡಿದ್ದು ಪುನೀತ್ ರಾಜ್ಕುಮಾರ್ದು ಗಂಧದ ಗುಡಿ. ಕರೆಕ್ಟ್. ಅದೇ ಫಸ್ಟ್ ಅದೇ ಲಾಸ್ಟ್ ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟೆ. ಅದಾದ್ಮೇಲೆ ಇವಾಗ ಗ್ರಾಮಾಯಣ ನೋಡಿದ್ದೀನಿ, ಹಾಗಂತ ಚೆನ್ನಾಗಿದೆ ಅಂತ, ಸಕ್ಕದಾಗಿದೆ. ಓಕೆ, ನನಗೆ ಯಾವ ತರ ಕಾರ್ ಇಷ್ಟ? ನಿನಗೆ ಹೈಟ್ ಇರಬೇಕು, ನನ್ನ ಪರ್ಸನಾಲಿಟಿಗೆ ಮ್ಯಾಚ್ ಆಗೋ ಕಾರ್ ಇಷ್ಟ ನಿನಗೆ. ಆಮೇಲೆ ಅದು ಸೆಡಾನ್ ತರ ಇದ್ರೆ ಇಷ್ಟ ಆಗತ್ತೆ ನಿನಗೆ. ಬಟ್ ಇವಾಗ ಹೈಟ್ ಇರಬೇಕು. ಸೊ ನಾನು ಹೈಟ್ ಇರೋದ್ರಿಂದ ಗಾಡಿ ಹೈಟ್ ಇರಬೇಕು ಅಂತ ಹೇಳ್ತೀನಿ. ಅದ್ರಲ್ಲಿ ಇನ್ನೊಂದು ಆಪ್ಷನ್ ಕೇಳ್ತೀನಿ ನಾನು ಯಾವಾಗ್ಲೂ. ಯಾವುದು? ಅಂದ್ರೆ ಕಾರಲ್ಲೇನೆ ಹೈಟ್ ಇರೋದು. ಓಕೆ, ಸನ್ ರೂಫ್ ಇರಬೇಕು ಅಂತನಾ? ಸನ್ ರೂಫ್ ಇರೋ ಕಾರ್ ಅಂದ್ರೆ ಸಖತ್ ಇಷ್ಟ ಗೈಸ್. ಓಕೆ, ನೋಡೋಣ ನೆಕ್ಸ್ಟ್.
ಹ್ಮ್. ಕರೆಕ್ಟಾಗಿ ಹೇಳಿದ್ದಾರೆ. ಹ್ಮ್. ಫಸ್ಟ್ ನನ್ನ ನೋಡಿದಾಗ ನಾನು ಯಾವ ಡ್ರೆಸ್ ಹಾಕೊಂಡಿದ್ದೆ? ನೀನು ಅದೇನಂತಾರಪ್ಪ, ಫಸ್ಟ್ ನನ್ನ ನೋಡಿದಾಗ ನಾನು ಯಾವ ಡ್ರೆಸ್ ಹಾಕೊಂಡಿದ್ದೆ? ಅಲ್ಲ ಡ್ರೆಸ್ ನೆನಪಿದೆ, ಬ್ಲಾಕ್ ಮತ್ತೆ ಅಲ್ಲ ಸೀರೆ ಹಾಕೊಂಡಿದ್ ನೀನು. ಕರೆಕ್ಟ್, ಸೀರೆ ಹಾಕೊಂಡಿದ್ದೆ. ಸೀರೆ ಹ್ಮ್. ನೆವಿ ಬ್ಲೂ ಗೋಲ್ಡ್. ಓಕೆ. ನನ್ನ ಬರ್ತಡೇ ಯಾವಾಗ? ನೀನು ಹುಟ್ಟಿದ್ದೀನ? ನನ್ನ ಬರ್ತಡೇ ಯಾವಾಗ? ಯಾವಾಗ್ಲೂ ನೀನ್ jokes ಬರ್ತಡೆ, ನೀನು ಮಾಡ್- ಹುಟ್ಟಿದ್ದೀನೇ ನಿನ್ ಬರ್ತಡೆ. ನನ್ನ ಬರ್ತಡೇ ಯಾವಾಗ? ಅದೇ ನಾನು ಹುಟ್ಟಿದ ದಿನ ಯಾವಾಗ? ಅದೇ ಆಗಸ್ಟ್ ಮದ್ವೆ ಆದ್ವಿ ಅಂತಂದ್ರೆ ಸೆಪ್ಟೆಂಬರ್ 7th. ಕರೆಕ್ಟ್, ಓಕೆ. ವೆರಿ ಗುಡ್. ಅನ್ಕೊಂಡೇ ಇರ್ಲಿಲ್ಲ ನಾನು ಇಷ್ಟು ಚೆನ್ನಾಗಿ ಈ ತರ ಆನ್ಸರ್ ಮಾಡ್ತೀರಾ ಅಂತ. ಹ್ಮ್. ನಾನು ಯಾವ ದೇವ್ರನ್ನ ತುಂಬಾ ಇಷ್ಟಪಡ್ತೇನೆ? ಸಾಯಿಬಾಬಾ. ವೆರಿ ಗುಡ್. ಏನ್ ಹಿಂಗೆ ಹೇಳ್ತಿದ್ಯಾ? ನಾನು ನಿಜ ಇಷ್ಟೇ ಸಿಂಪಲ್ ಆಗಿರೋದು ಹೇಳಿದ್ರೆ ಹಿಂಗೆ ಹೇಳೋದು. ನನ್ಗೆ ಯಾವ ಡ್ರೆಸ್ ಹಾಕೊಳಕ್ ತುಂಬಾ ಇಷ್ಟ ಆಗುತ್ತೆ? ನಿನಗೆ ಮಾಡ್ರನ್ ಆಗಿರೋದು ಹಾಕೊಳಕ್ ಇಷ್ಟ ಆಗುತ್ತೆ. ಹಾಗೇನಿಲ್ಲ, ಮಾಡ್ರನ್ ಇಷ್ಟ ಆಗುತ್ತೆ, ಟ್ರೆಡಿಷನಲ್ ಇಷ್ಟ ಆಗುತ್ತೆ. ಬಟ್ ಆಪ್ಷನ್ ಕೊಡಿ ಹೇಳ್ತೀನಿ. ಎರಡು 50-50. ಹ್ಮ್. ನನಗೆ ಸ್ವೀಟ್ ಅಲ್ಲಿ ಯಾವ್ದು ಇಷ್ಟ? ಸ್ವೀಟ್ ಅಲ್ಲಿ ಚಂಪಾಕಲಿ. ಕರೆಕ್ಟ್. Okay. ನನಗೆ ಸ್ವೀಟ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಕೊಟ್ಟರು ತಿಂತೀನಿ, ಬಟ್ ಇಷ್ಟಪಡ್ತೀನಿ ಚಂಪಾಕಲಿ ಮತ್ತೆ ಜಾಮೂನ್. ನಾನ್ ವೆಜ್ ಅಲ್ಲಿ ಯಾವ್ದು ಇಷ್ಟ? ನಿನಗ ಇದ್ರಲ್ಲಂತೂ ನಾನು ಬಿರಿಯಾನಿ. ನಾನ್ ವೆಜ್ ಅಲ್ಲಿ ಯಾವ್ದು ತುಂಬಾ ಇಷ್ಟಪಡ್ತೀನಿ? ಅದು ಚಿಕನ್ ಮಟನ್ ಅಂತನಾ? ಯಾವ್ದಾದ್ರೂ ಆಯ್ತು, ಒಟ್ನಲ್ಲಿ ನಂಗೆ ನಾನ್ ವೆಜ್ ಅಲ್ಲಿ ಇದಂದ್ರೆ ತುಂಬಾ ಇಷ್ಟ. ಫ್ರೈ ಇದ್ರೆ ಇಷ್ಟ ಆಗುತ್ತೆ. ಗಾಯ್ಸ್ ಕಬಾಬ್. ಏನ್ರಿ, ನೀ ನಂಗೆ ಚಾಯ್ಸ್ ಕೊಡ್ಬಲ್ಲ. ಬಿರಿಯಾನಿ ಇಷ್ಟಪಡ್ತೀವಿ ಅಂತ ಅನ್ಕೊಂಡ್ ಏನ್ ಮಾಡಿದ್ರೆ ಇಷ್ಟಪಡ್ತೀವಲ್ಲ. ನಾನ್ ವೆಜ್ ಅಲ್ಲಿ ನನ್ಗೆ ಇದಂದ್ರೆ ತುಂಬಾನೇ ಇಷ್ಟ. ಈ ಒಂದು ಐಟಮ್ ಅಂದ್ರೆ ತುಂಬಾ ಆ ಒಂದು ಐಟಮ್ ಅಲ್ಲಿ ಮಾಡಿದ್ರೆ ತುಂಬಾನೇ ಇಷ್ಟ, ಎಲ್ಲಾನು ಇಷ್ಟ. ಫಿಶ್. ಅಷ್ಟೇ ಅಷ್ಟೇ. ತಡಿ ಇದ್ರಲ್ಲಾದ್ರೂ ನೀವು 0 ತಗೊಳ್ಳಿ. ಮಟನ್ ಇಷ್ಟ ನಂಗೆ, ಅದು ಗೊತ್ತಿರೋರ್ಗೆ ಅಲ್ಲ. ಗೊತ್ತಿರೋರ್ಗೆ. ನಾನ್ ಹೇಳಿದ್ದು ವೆರೈಟಿ. ನಾನ್ ವೆಜ್ ಅಲ್ಲಿ ನನಗೆ ಯಾವ್ದು ಇಷ್ಟ? ಮಟನ್ ಅಲ್ಲೇ ನನ್ಗೆಲ್ಲ ವೆರೈಟಿ ಇಷ್ಟ. ನಾನು ಅದ್ರಲ್ಲೂ ಆಪ್ಷನ್ ಕೊಟ್ಟೆ. ಹಂಗಲ್ಲ ಕಣೆ, ನೀನು ಚಿಕನ್ ಇಷ್ಟನೋ ಮಟನ್ ಇಷ್ಟನೋ ಅಂತ ನನ್ ಕೇಳ್ದೆ. ಹಂಗ್ ಕೇಳಿ. ಅಲ್ಲಲ್ಲ, ನಾನ್ ವೆಜ್ ಆ ಅಲ್ಲಿ ಎರಡರಲ್ಲಿ ಹೇಳೋನು ಅಥವಾ ವೆರೈಟಿನಲ್ಲಿ ಹೇಳೋನು ಅಂತ ಹೇಳಿದ್ದೆ. ಆಯ್ತು, ಓಕೆ ಬಿಡು. ಬಟ್ ಗೊತ್ತು ಇವ್ರಿಗೆ ಅದು ಅಲ್ಲ ಮಟನ್ ಇಷ್ಟ. ನಾನ್ ಹೇಳಿದ್ದು ವೆರೈಟಿ ಯಾವ ಟೈಪ್ ಇಷ್ಟ ಅಂತ. ಆತರ ಹೋದ್ರಾ? ಇಲ್ಲ, ಹ್ಮ್, ಓಕೆ. ಆ ಥರ. ಸ್ವಲ್ಪ ಟ್ವಿಸ್ಟ್ ಮಾಡ್ಕೊಟ್ಟವ್ರೆ ಎಕ್ಸಾಮ್ ಅಲ್ಲಿ. ನನಗೆ ಹಳ್ಳಿ ಇಷ್ಟನಾ ಸಿಟಿ ಇಷ್ಟನಾ? ನಿನಗ ಎರಡು ಇಷ್ಟ ಆಗುತ್ತೆ ಜಾಸ್ತಿ. ನೀನ್ ಹಳ್ಳಿಲಿಲ್ವಲ್ಲ, ಅದಕ್ಕೆ ಹಳ್ಳಿ ಇಷ್ಟ ಆಗುತ್ತೆ. ಎರಡು ಇಷ್ಟನೇ. ಎರಡು ಹಳ್ಳಿ ಇಷ್ಟ. ತರ ಇರೋ ಸಿಟಿನೂ ಇಷ್ಟನೇ. ಅಲ್ಲ ನೀನ್ ಹಳ್ಳಿಲಿ ಇದೆಯಾ? ಹಳ್ಳಿ ಇಷ್ಟ ಆಗುತ್ತೆ ನಿನ್ಗೆ? ಸರಿ, ಹಳ್ಳಿ ಇಷ್ಟ ಆಗ್ತಿರೋದ್ ನೀನ್ ಹಳ್ಳಿಲೇ ಇಲ್ವಲ್ಲ. ಅಲ್ಲ, ಬಟ್ ವಾತಾವರಣ ಗೊತ್ತಲ್ವಾ, ಹೋಗೇ ಇಲ್ಲ ಅನ್ನೋಂಥದ್ದು ಏನೂ ಹೌದು. ಇಲ್ಲ. ಹಳ್ಳಿಗೂ ಹೋಗಿದ್ದೀನಿ. ಹೌದು. ಲಾಸ್ಟ್ ಇಯರ್ ಆನಿವರ್ಸರಿ ನಾವ್ ಎಲ್ಲಿಗೆ ಹೋಗಿದ್ವಿ? ಅದಕ್ಕಿಂತ ಮುಂಚೆ ನನಗೆ ಹಳ್ಳಿ ಇಷ್ಟನೋ, ನನಗೆ ಯಾವ ಊರು ಇಷ್ಟ ಹೇಳಿ ನೋಡೋಣ. ನಿನಗೆ ನಿಮ್ ಹುಟ್ಟೂರು ಇಷ್ಟ, ನಮ್ಮ ಹುಟ್ಟೂರು ನರಸೀಪುರ, ಅದು ಇಷ್ಟನೇ. ನೀನ್ ಓದಿದ ಊರು ಇಷ್ಟ, ನಿನ್ನ ಚೈಲ್ಡ್ಹುಡ್ ನಾನು ಹುಟ್ಟಿದೂರು ಇಷ್ಟನೇ, ಕಾರಹಳ್ಳಿ ಇಷ್ಟ ನಮ್ಮೂರು ಜಾಸ್ತಿ. ಇಷ್ಟನೇ. ಕಾರಹಳ್ಳಿ ಇಷ್ಟ. ನೆಕ್ಸ್ಟ್ ಈ ಒಂದು ವಿಡಿಯೋನು ಮಾಡ್ತೀವಿ, ಇವ್ರಿಗೆ ಏನ್ ಇಷ್ಟ ಅನ್ನೋದು ನಾನು ಹೇಳ್ತೀನಿ. ಸೊ ಓಕೆನಾ? ಲಾಸ್ಟ್ ಇಯರ್ ಆನಿವರ್ಸರಿಗೆ ನಾವ್ ನಾವು ಎಲ್ಲಿಗೆ ಹೋಗಿದ್ವಿ? ಬ್ರೂ ಫ್ಯಾಕ್ಟ್ರಿ ಅಲ್ಲ, ದ ಹಿಡನ್ ಸೀಕ್ರೆಟ್ ಪ್ಲೇಸ್ ಅಂತ ಅದಕ್ಕೆ ಹೋಗಿದ್ವಿ. ಸೀಕ್ರೆಟ್ ಪ್ಲೇಸ್. ಏನ್ ನಿಜ ಇವ್ರು ನನ್ ಬಗ್ಗೆ ಅಷ್ಟು ತಿಳ್ಕೊಂಡಿದಾರೆ ಅಂತ ನಿಜ ನನಗೆ ಗೊತ್ತಿರ್ಲಿಲ್ಲ. ನಾನು ಜಾಸ್ತಿ ನಾನು ಅದಕ್ಕೆ ಅಟ್ಲೀಸ್ಟ್ ಸಿಂಪಲ್ ಆಗಿ ಕೇಳೋಣ, ನೆಕ್ಸ್ಟ್ ಏನಾದ್ರು ವಿಡಿಯೋ ಮಾಡಿದಾಗ ಸ್ವಲ್ಪ ಇವ್ರಿಗೆ ತಲೆಗೆ ಹುಳ ಬಿಡೋಂತ ಕ್ವಶನ್ ನಾನು ಕೇಳೋಣ ಅಂತ ಅನ್ಕೊಂಡೆ. ಜಸ್ಟ್ ಇಷ್ಟು ಸಿಂಪಲ್ ಆಗಿರೋದು ಅಷ್ಟಾದ್ರೂ ಅರ್ಥ ಮಾಡ್ಕೊಂಡಿದಾರಲ್ಲ, ಸೊ ಗ್ರೇಟ್. ಎಷ್ಟು ಅರ್ಥ ಮಾಡ್ಕೊಂಡಿದ್ದೀನಿ ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ನೀವು ಅಂತ. ನಾನು ಹುಟ್ಟಿದ ವಾರ ಯಾವ್ದು? ನಾನು ಯಾವ? ವೆರಿ ಗುಡ್. ಏನ್ರಿ ಯಪ್ಪ, ನೆನ್ಪಿ ಹೆಂಗೆ ಗೊತ್ತಿತ್ತಾ? ಅಂದಾಜ್ ಮೇಲೆ ಹೇಳ್ದೆ, ಎಲ್ಲ ಕೇಳಿದ್ ನೆನ್ಪಿತ್ತಲ್ಲ ಹಂಗಾಗಿ. ಆಕ್ಚುಲಿ ನಮ್ಮತ್ತೆ ಹುಟ್ಟಿದ್ದು ಗುರುವಾರ, ನಾನು ಹುಟ್ಟಿದ್ದು ಗುರುವಾರನೇ. ಸೊ ಹಂಗಾಗಿ ಇವ್ರಿಗೆ ಯಾವಾಗೋ ಫ್ಯಾಮಿಲಿ ಜೊತೆ ಮಾತಾಡುವಾಗ ಶೇರ್ ಮಾಡಿರ್ತೀವಿ. ಸೊ ಹಂಗಾಗಿ ಇನ್ನೂ ನೆನ್ಪಿಟ್ಕೊಂಡಿದ್ದಾರೆ. ಸೊ ನಾವು ಫಸ್ಟ್ ಮೀಟ್ ಆದಾಗ ತಿಂದಿದ್ದೇನು?
ಕೋನ್ ಐಸ್ Yes, ಹೌದಾ? yes. ಅದಕ್ಕೆ ಫಸ್ಟ್ Cone. ಇದೆನಾ? ಫಸ್ಟ್ ನಾ ಇಬ್ರು ಅದಾದ್ಮೇಲೆ? ಹೊರಗಡೆ ಅಂತ ಬಂದಿದ್ದು ಮೊದಲೆಲ್ಲ ಫಿಕ್ಸ್ ಆದಾಗ ಶಾಪಿಂಗ್ ಅಂತ ಬಂದಿದ್ದು ಫಸ್ಟ್ ತಿಂದಿದ್ದೆ ನಾವು ಐಸ್ ಕ್ರೀಮ್ ನಾವು ಫ್ರೆಂಡ್ ರೂಮಿಗೆ ಮೆಜೆಸ್ಟಿಕ್ ಅಲ್ಲಿ. ಹೋಗಿದ್ದು. ನಾವು ಹೊರಗಡೆ ಅಂತ ಹೋಗಿಲ್ಲ, ಅದು ಸುಮ್ಮನೆ ಗೆಸ್ಟ್ ಮನೆಗೆ ಹಂಗಿಂಗೆ ಅಂತ ಹೋಗಿದ್ದು. ಫಸ್ಟ್ ನಾವು ಹೊರಗಡೆ ಮದ್ವೆ ಎಲ್ಲ ಫಿಕ್ಸ್ ಆದ್ಮೇಲೆ ಹೊರಗಡೆ ಅಂತ ಬಂದಾಗ ತಿಂದಿದ್ದು ಫಸ್ಟ್ ಐಸ್ ಕ್ರೀಮೇ ಮೆಜೆಸ್ಟಿಕ್ ಅಲ್ಲಿ. ನೆನ್ಪಿದ್ಯಾ ಅದು? ಮೆಜೆಸ್ಟಿಕ್ ಅಲ್ಲಿ ನೆನಪಿದೆ, ಅದಕ್ಕೆ ಹೇಳಿದ್ದು. ಆಕ್ಚುಲಿ ಆ ಫೋಟೋ ಎಲ್ಲ ಇದೆ, ಬಟ್ ಅದು ಸಿಸ್ಟಮ್ ಅಲ್ಲಿ ಇದೆ. ಹೌದಾ? ನಾನು ಎಡಿಟ್ ಮಾಡೋ ಟೈಮಲ್ಲಿ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಅಷ್ಟ್ರಲ್ಲಿ ಸಿಕ್ಕರೆ ನಾನು ಇಲ್ಲಿ ಹಾಕ್ತೀನಿ ಫೋಟೋಸ್. ನಂಗೆ ಯಾವ ತರ ಸಾಂಗ್ ಇಷ್ಟ ಆಗುತ್ತೆ? ನಿನಗೆ ಮೆಲೋಡಿ ಸಾಂಗ್? ಎಸ್, ನಂಗೆ ಮೆಲೋಡಿ ಸಾಂಗ್ ಅಂದ್ರೆ ತುಂಬಾನೇ ಇಷ್ಟ. ಬಟ್ ಜೋಶ್ ಸಾಂಗು ಇಷ್ಟ ಆಗುತ್ತೆ. ಆಲ್ಮೋಸ್ಟ್ ಅದು ಆ ಟೈಮಲ್ಲಿ ನನ್ಗೆ ಹಿಂಗ್ ಮೂಡ್ ಇರುತ್ತೋ ಆ ರೀತಿ. ಬಟ್ ಮೆಲೋಡಿ ಸಾಂಗ್ ತುಂಬಾ ಇಷ್ಟ ಆಗುತ್ತೆ. ನಂಗೆ ನಾನ್ ವೆಜ್ ಜಾಸ್ತಿ ಇಷ್ಟ ಆಗುತ್ತಾ, ವೆಜ್ ಜಾಸ್ತಿ ಇಷ್ಟ ಆಗುತ್ತಾ? ನಾನ್ ವೆಜ್ ಇಷ್ಟ ಆಗುತ್ತೆ. ವೆಜ್ ಇಷ್ಟನೇ ಪಡಲ್ಲ ಅಂತ ಏನಿಲ್ಲ, ಇಷ್ಟಪಡ್ತೀನಿ. ವೆಜ್ ಜಾಸ್ತಿ, ನಾನ್ ವೆಜ್ ಜಾಸ್ತಿ ಇಷ್ಟಪಡ್ತೀನಿ. ಅದರಲ್ಲೂ ಮಟನ್ ಅಂತೂ ಸಖತ್ ಇಷ್ಟಪಡ್ತೀನಿ. ಇನ್ನೊಂದು ಲಾಸ್ಟ್ ಕ್ವಶನ್ ಇದೆ. ನಾವು ಕಾರ್ ತಗೊಳೋದಕ್ಕೆ ಹೋದಾಗ ನಾನು ಯಾವ ಕಲರ್ ವಾಚ್ ಹಾಕಿದ್ದೆ? ಆಕ್ಚುಲಿ ಅವತ್ ನಾನು ಇವ್ರು ಅಬ್ಸರ್ವೇ ಮಾಡಿಲ್ಲ. ನಾನು ವಾಚ್ ಹಾಕಿಲ್ಲ ಅಂತ ಅನ್ಸುತ್ತೆ. ವಾಚ್ ಹಾಕಿಲ್ಲ, ನಾನು ಏನಕ್ಕೆ ಸಿಲ್ವರ್ ಕಲರ್ ಇಲ್ಲ ಗೋಲ್ಡ್ ಕಲರ್ ಎರಡರಲ್ಲಿ ಒಂದು ಹಾಕಿರ್ತೀಯ. ಮೇ ಬಿ Then ಮಾಡ್ಕೊಂಡೆ. ಸಿಲ್ವರ್ ಕಲರ್. ಕರೆಕ್ಟ್. ಯಪ್ಪ, ಔಟ್ 20 ಕ್ವಶನ್ಗೂ ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದಾರೆ. ನಿಜ ನಾನು ಅನ್ಕೊಂಡೇ ಇರ್ಲಿಲ್ಲ ಗೈಸ್ ಇಷ್ಟು ಚೆನ್ನಾಗಿ ಆನ್ಸರ್ ಮಾಡ್ತಾರೆ ಅಂತ. ಅರ್ಥ ಮಾಡ್ಕೊಂಡಿಲ್ಲ ಅಂತ ಏನಿಲ್ಲ. ಅಲ್ಲ ನೀನ್ ಅರ್ಥ ಮಾಡ್ಕೊಂಡಿದ್ಯಾ ಫಸ್ಟ್ ಹೇಳು. ನೀನು ನನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅಂತೀಯ ಅಷ್ಟೇನೆ. ನಾನು ಸೈಲೆಂಟ್ ಆಗಿದ್ದೀನಿ, ಜಾಸ್ತಿ ಮಾತಾಡಲ್ಲ ಅಂದ್ಬಿಟ್ಟು ನಾನು ಅನ್ಕೊಂಡಿದ್ದೆ. ಅಂದ್ರೆ ನಾನು ಜಾಸ್ತಿ ಎಕ್ಸ್ಪ್ರೆಸ್ ಮಾಡಲ್ಲ. ಇವರು ಜಾಸ್ತಿ ಎಕ್ಸ್ಪ್ರೆಸ್ ಮಾಡಲ್ಲ, ನಾನು ಜಾಸ್ತಿ ಮಾಡ್ತೀನಿ. ನನಗೆ ಜಾಸ್ತಿ ಮಾಡಿದ್ರೆ ಇಷ್ಟ. ಅದ್ ಮಾಡಿದ್ರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಸೊ ಹಂಗಾಗಿ ಆ ಥರ. ಸೊ ಎಲ್ಲರೂ ಹಾಗೆ ಇರಲ್ಲ. ಸೊ ಒಬ್ಬೊಬ್ರು ಕಪಲ್ ಈ ಥರನೂ ಇರ್ತಾರೆ. ಒಬ್ರು ಕಪಲ್ಲು ಈಗ ನಾನು ತುಂಬಾನೇ ಏನಂತಾರೆ ಬೋಲ್ಡ್ ಆಗಿರ್ತೀನಿ, ಒಬ್ರು ಸೈಲೆಂಟ್ ಆಗಿರ್ತಾರೆ. ಒಬ್ರೊಬ್ರು ಗಂಡ ಬೋಲ್ಡ್ ಆಗಿರ್ತಾರೆ, ಒಬ್ರು ಸೈಲೆಂಟ್ ಆಗಿರಲ್ಲ. ಬಟ್ ನಾನು ಸೈಲೆಂಟ್ ಆಗಿರ್ಬೇಕು ಅಂತ ನನ್ನ ಮೇಲೆ ಫೀಲಿಂಗ್ಸ್ ತುಂಬಾನೇ ಸೈಲೆಂಟ್ ತಾನೆ, ಅಷ್ಟು ಬೋಲ್ಡ್ ಆಗಿ ಇರಲ್ಲ. ನಾನು ಮನೇಲಿ ಸೈಲೆಂಟ್ ಅಲ್ಲ, ಆಚೆನೂ ಮುಂಚೆ ಸೈಲೆಂಟ್ ಇದ್ದೆ. ಬಟ್ ನಾನು ಸೈಲೆಂಟ್ ಅಲ್ಲ ಆಕ್ಚುಲಿ. ಬಟ್ ಇವಾಗ ಸ್ವಲ್ಪ ಸೈಲೆಂಟ್ ಆಗಿದ್ದೀನಿ, ಯಾಕಂದ್ರೆ ಊರಿಂದ ಬೆಂಗಳೂರಿಗೆ ಬಂದಿರೋದಲ್ವಾ. ಹಂಗಾಗಿ ಸ್ವಲ್ಪ ಸೈಲೆಂಟ್ ಆಗಿದೆ. ಯಾಕೆ ಅಂತ ಗೊತ್ತಿಲ್ಲ. ಅವ್ರವ್ರಿಗೆ ಹೋದ್ರೆ ಸಖತ್ ಖುಷಿಯಾಗಿರ್ತಾರೆ. ಏನೋ ನಮ್ದು ಅನ್ನೋದು ಒಂದು ಫೀಲಿಂಗ್ ಏನೋ ಬರುತ್ತೆ ಅವ್ರಿಗೆ. ನನ್ನ ಒಬ್ನಿಗೆ ಅಲ್ಲ, ಅಂದ್ರೆ ಎಲ್ರಿಗೂ ಅಂದ್ರೆ ಆಲ್ಮೋಸ್ಟ್ ಅನ್ಸುತ್ತೆ. ಅಂದ್ರೆ ಮನೆ ವಾತಾವರಣದಲ್ಲಿ ಪೇರೆಂಟ್ಸ್ ಜೊತೆ ಇರ್ತೀವಿ, ಅಲ್ಲಿಂದ ಇಲ್ಲಿಗೆ ಬಂದ್ಮೇಲೆ ಅವ್ರು ಅಲ್ಲಿ ನಾವಿಲ್ಲಿ ಅಂತ ಅನ್ನುವಾಗ ಆತರ ಆಗುತ್ತೆ. ಆತರ ಅಟ್ಯಾಚ್ಮೆಂಟ್ ಇರತ್ತಲ್ಲ, ಹಂಗ ಆತರ ಅನ್ಸುತ್ತೆ ಅಷ್ಟೇ. ನೀನ್ ಇನ್ನ ಕ್ವಶನ್ಗಳು ಕೇಳ್ಬೇಕಾಗಿತ್ತು. ನೀನ್ ಕಾಮನ್ ಆಗಿ ಕೇಳಿದ್ಯಾ? ಪರ್ಸನಲ್ ಆಗಿ ನೀನ್ ಕೇಳಿದ್ರೆ ನಿನ್ ಬಗ್ಗೆ ಅಲ್ವಾ. ನೀನ್ ನನ್ ಫ್ಯಾಮಿಲಿ ಬಗ್ಗೆ ಕೇಳಿದ್ರೆ ಹೇಳ್ತಿದ್ದೆ. ಇದು ನಮ್ಮಿಬ್ರ ವಿಡಿಯೋ ಅಲ್ವಾ, ಫ್ಯಾಮಿಲಿ ವಿಡಿಯೋ ಅಲ್ಲ. ಅದು ಬೇಕಾದ್ರೆ ನೆಕ್ಸ್ಟ್ ಮಾಡೋಣ. ಸೊ ಫ್ಯಾಮಿಲಿ ಯಾರು ಇಷ್ಟ ಆತರ ಕೇಳ್ಕೊಂಡ್ ಬಂದಾಗ ನಾನು ಹೇಳ್ತೀನಿ. ನನಗೆ ಈಗ ಸಡನ್ ಆಗಿ ಇಲ್ಲ, ನನಗೂ ಅದು ಅನ್ಕೊಂಡೆ. ಒಂದ್ ಕ್ವಶನ್ ನೆನಪಾಗಿತ್ತು, ನಮ್ಮ ಅಳಿಯನ್ ಮೇಲೆ ಏನೋ ಒಂದ್ ಕ್ವಶನ್ ಇಟ್ಕೊಂಡಿದ್ದೆ. ಯಾರಾದ್ರೂ ವ್ಯೂವರ್ಸ್ ನಮ್ಮ ಫ್ಯಾಮಿಲಿಲಿ ನನಗೆ ಯಾರು ಇಷ್ಟ ಅಂತ ತಿಳ್ಕೊಳ್ಬೇಕು ಅಂತಂದ್ರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ಕ್ವಶನ್ ರೆಡಿ ಮಾಡಿ ಕೇಳು ಆತರ. ಓಕೆ, ಆಕ್ಚುಲಿ ನಮ್ಮ ಅಳಿಯನ್ ಮೇಲೆ ನಾನು ಒಂದ್ ಕ್ವಶನ್ ಇಟ್ಕೊಂಡಿದ್ದೆ. ಅವನ ಮೇಲೆ ಕ್ವಶನ್ ಇಟ್ಕೊಂಡೆ, ಅವನ್ ಬಗ್ಗೆ ಕೇಳೋಣ ಅಂತ ಹೇಳ್ಬಿಟ್ಟು. ಸೊ ಇದು ಕಪಲ್ ವಿಡಿಯೋ ಆಗಿರೋದ್ರಿಂದ ಫ್ಯಾಮಿಲಿ ಬೇಡ, ನೆಕ್ಸ್ಟ್ ಮಾಡೋಣ ಅಂತ ಅನ್ಕೊಂಡು ಸುಮ್ನೆ. ನನಗೆ ವಿಡಿಯೋ ಬರೋದೇ ಇಲ್ಲ ಇವರು. ಒಂದೊಂದ್ಸರಿ ಕ್ಯಾಮ್ರಾ ಆಫ್ ಅಲ್ಲಿ ತುಂಬಾ ಮಾತಾಡ್ತಾರೆ ನನ್ನ ಜೊತೆ. ಇಲ್ಲಿ ನಾನು ರೇಗ್ಸೋದು, ಕಾಲ್ ಎಳಿಯೋದು ತುಂಬಾನೇ ಮಾಡ್ತಾರೆ. ಬಟ್ ಕ್ಯಾಮ್ರಾ ಆನ್ ಮಾಡಿದ್ರೆ ಸೈಲೆಂಟ್. ಈಗ ಹೆಂಗೆ ಅವ್ರ ಮುಖ ನೋಡ್ರಲ್ಲೇ ಗೊತ್ತಾಗುತ್ತೆ. ಆ ಕಡೆ ಈ ಕಡೆ ಎಲ್ಲೋ ಅಲ್ಲಾಡ್ತಾನೆ ಇಲ್ಲ. ಅಷ್ಟೊಂದು ಸೈಲೆಂಟ್ ಆಗಿ ಸುಮ್ಮನೆ ಕುತ್ಕೊಂಡ್ಬಿಡ್ತಾರೆ. ನಾನು ಏನಾದರೂ ಮಾತಾಡ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ ಅಂತ. ಸೊ ಹಂಗಾಗಿ ಇವತ್ತು ನಾನೇ ಕರ್ಕೊಂಡು, ಆಕ್ಚುಲಿ ಒಂದು ಐಡಿಯಾ ಕೊಟ್ಟಿದ್ದು ಇವರೇನೆ, ಈ ಥರ ವಿಡಿಯೋ ಮಾಡೋಣ ಬಾ ಅಂತ. ಸೊ ಕ್ವಶನ್ಸ್ ಎಲ್ಲ ರೆಡಿ ಮಾಡಿದ್ದು ನಾನೇ. ಐಡಿಯಾ ಕೊಟ್ಟು ಸುಮಾರು ಎಷ್ಟು ತಿಂಗಳುಗಳಾಗಿದೋ ಗೊತ್ತಿಲ್ಲ. ಇವಾಗ ಆಗ್ತಾನೆ ಇರ್ಲಿಲ್ಲ ಆಕ್ಚುಲಿ. ಅದು ಹೇಳಿ ಎಷ್ಟು ಹೊತ್ತಾದ್ಮೇಲೆ ಕರ್ಕೊಂಬಂದು ಕೂರ್ಸಿದೀನಿ. ಆಕ್ಚುಲಿ ನನ್ಗೂ ಸಡನ್ ಆಗಿ ಇವ್ರು ಹೇಳಿದ್ರಲ್ಲ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಅದು ಕ್ವಶನ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಹೆಂಗೆ ಏನು ಮಾಡ್ಬೋದು ಅಂತ ಹಂಗೆ ಸಿಂಪಲ್ ಆಗಿ ಕ್ವಶನ್ಸ್ ರೆಡಿ ಮಾಡ್ಕೊಂಡೆ. ಓಕೆ, ಈ ವಿಡಿಯೋ ತುಂಬಾನೇ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಮಿಸ್ ಮಾಡದೆ ಲೈಕ್ ಮಾಡಿ, ಹಾಗೆ ಇದೇ ರೀತಿ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.
ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಸೊ ಇದೇ ರೀತಿ ಕಪಲ್ ವಿಡಿಯೋಸ್ ಬರ್ತಾ ಇರುತ್ತೆ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು, ಬಾಯ್. ಬಾಯ್. ಹೇಳು ನೀವೇನಾದ್ರು ಸಪೋರ್ಟ್ ಥ್ಯಾಂಕ್ಸ್ ಮಾಡಿ. ನಿಮ್ಗೆ ಏನಾದ್ರು ಕ್ವಶನ್ಸ್, ನಿಮ್ಮ ಕಡೆಯಿಂದ ಏನಾದ್ರು ಕ್ವಶನ್ಸ್ ಕೇಳಬೇಕು ಅಂದ್ರೆ ಕಾಮೆಂಟ್ ಹಾಕ್ಬೋದು. ನಾವು ಆ ಒಂದು ಕ್ವಶನ್ಸ್ನು ರೆಡಿ ಮಾಡಿಕೊಂಡು ಅದಕ್ಕೆ ಆನ್ಸರ್ ಮಾಡ್ತೀವಿ. ಓಕೆನಾ? ಓಕೆ, ಬಾಯ್. ಬಾಯ್.